ನಮಸ್ಕಾರ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಕ್ರೋಧಿ ನಾಮ ಸಂವತ್ಸರ. ಈ ಸಂವತ್ಸರ ಹೇಗಿದೆ, ನಮ್ಮ ದೇಶಕ್ಕೆ ಹೇಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದು 38ನೇ ಸಂವತ್ಸರ ಆಗುತ್ತೆ. ನಮ್ಮ ಸಂವತ್ಸರ 60 ತೊಗೊಂಡಾಗ, 60 ಅಂತ ಲಿಸ್ಟ್ ತೊಗೊಂಡಾಗ ಇದು 38ನೇ ಸಂವತ್ಸರ. ಸೊ ಈ ಸಂವತ್ಸರ ಮಂಗಳವಾರ ಬಿದ್ದಿರೋದ್ರಿಂದ ಮಂಗಳ ಅಥವಾ ಮಾರ್ಸ್ ಅಂತ ಏನು ಕರಿತೀವಿ ಅದು ರಾಜನಾಗತ್ತೆ. ಮಿನಿಸ್ಟರ್ ಅಥವಾ ಮಂತ್ರಿ ಶನಿಯಾಗಿ ಬರ್ತಾನೆ. ಸೇನಾಧಿಪತಿ ಶನಿನೇ ಆಗಿರ್ತಾನೆ. ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ, ವಿಷ್ಣು ಸ್ವರೂಪ್. ಸೊ ಈ ಸಂವತ್ಸರ ರಾಜ ಮಂಗಳನಾಗಿರೋದ್ರಿಂದ, ಮಂಗಳ ಅಂದರೆ ನಮಗೆಲ್ಲ ಗೊತ್ತು, ಸ್ವಲ್ಪ ಈಗೋ ಅಥವಾ ನಾನು ನಂದು ಅನ್ನೋ ಒಂದು ಅಹಂ ಇರುತ್ತೆ. ರಾಜಂಗೆ ಆ ಥರ ಅಹಂ ಇರೋದ್ರಿಂದ ಸೊ ಅದೇ ಥರ ವರ್ಷ ಪೂರ್ತಿ ಕಂಟಿನ್ಯೂ ಆಗುತ್ತೆ. ಇನ್ನು ಮಂತ್ರಿ ಶನಿ ಮಂತ್ರಿ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಅಥವಾ ಸ್ವಲ್ಪ ಅವಮಾನಗಳು, ಹಾರ್ಡ್ ವರ್ಕಿಂಗ್ ಆ ಥರದ್ದೆಲ್ಲ ಅಪೇಕ್ಷಿಸ್ಬೋದು ನಾವು ಈ ಸಲ. ಹಾಗೆ ಇನ್ನು ಮಳೆ ಅಂತ ನೋಡ್ತಾ ಹೋದರೆ, ಮಳೆ ಅನ್ನೋದು ನಮಗೆ ಆಗಬೇಕಾಗಿರೋ ಜಾಗಕ್ಕೆ ಆಗೋದಿಲ್ಲ, ಬೇಡದೇ ಇರೋ ಜಾಗಕ್ಕೆ ಜಾಸ್ತಿ ಮಳೆ. ಇದನ್ನು ನಾವು ರೋಹಿಣಿ ಚಕ್ರದಲ್ಲಿ ನೋಡಿದಾಗ ಮಳೆ ಅನ್ನೋದು ದಡ ಅಂತ ಬರುತ್ತೆ. ಸೊ ದಡದಲ್ಲಿ ಜಾಸ್ತಿ ಇದೆ, ಸೊ ಅದು ಆ್ಯಕ್ಚುಲಿ ನೆಲದಲ್ಲಿ ಜಾಸ್ತಿ ಇಲ್ಲ. ಇದರಿಂದ ಕೃಷಿ ಅಥವಾ ನಾವೇನು ಬೆಳೆ ಅಂತ ಹೇಳ್ತೀವಲ್ಲ, ಕ್ರಾಪ್ಸ್ ಅಂತ, ಅದು ಸ್ವಲ್ಪ ಕುಂಠಿತವಾಗುತ್ತೆ. ಸೊ ನಮಗೆ ಜಾಸ್ತಿ ಕೃಷಿ ಬರದೇ ಇರೋದ್ರಿಂದ ಜಾಸ್ತಿ ಕ್ರಾಪ್ಸ್ ಇರೋದಿಲ್ಲ. ಸೊ ಬೆಲೆ ಏರಿಕೆ ಅನ್ನೋದು ಈ ಸಲ ಜಾಸ್ತಿ ತೋರಿಸುತ್ತೆ. ಇದರಿಂದ ಪಶು ಪಕ್ಷಿ ಅದಕ್ಕೂ ಎಲ್ಲ ತುಂಬ ತೊಂದರೆ ಆಗುತ್ತೆ. ಬಹುತೇಕ ಜಾಗಗಳಲ್ಲಿ ಸ್ವಲ್ಪ ಬರ ಅನ್ನೋದು ಈ ಸಲ ಕಾಣಿಸ್ಬರುತ್ತೆ. ಬರಗಾಲ ಅನ್ನೋದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಬಹುತೇಕ ಪ್ರದೇಶಗಳಲ್ಲಿ. ಹೀಗೆ ಮೊದಲನೇ ಮನೆ ನೋಡೋಣ. ಮೊದಲನೇ ಮನೆ ಅಂದರೆ ಲಗ್ನ, ಧನು ಲಗ್ನ ಬರ್ತಾ ಇದೆ ಈ ವರ್ಷದಲ್ಲಿ. ಧನು ಲಗ್ನದ ಅಧಿಪತಿ ಗುರು 5ನೇ ಮನೆಯಲ್ಲಿದ್ದಾನೆ. ಸೊ 5ನೇ ಮನೆಯಲ್ಲಿ ಗುರು ಶುಕ್ರನ ನಕ್ಷತ್ರದಲ್ಲಿದ್ದಾನೆ. ಇದರಿಂದ ನಾವು ಈ ವರ್ಷ ತೊಗೊಂಡ್ರೆ ಸ್ವಲ್ಪ ಲವ್ ಮ್ಯಾರೇಜಸ್ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ. ನಾವು ಲಾಸ್ಟಿಗೆ ಒಂದು ಡೇಟಾ ಅಂತ ತೊಗೊಂಡೋದ್ರಲ್ಲಿ ನಂಬರ್ಸ್ ತೊಗೊಂಡು ಅನಲೈಸ್ ಮಾಡಿದಾಗ ಆ ಲವ್ ಮ್ಯಾರೇಜಸ್ ರೇಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಈ ವರ್ಷ. ಇನ್ನು ಗೋಲ್ಡ್ ಪ್ರೈಸ್, ಬಂಗಾರದ ಬೆಲೆ ಜಾಸ್ತಿ ಆಗುತ್ತೆ. ಯಾಕಂದರೆ ಗುರು ಯಾವತ್ತು ಮೇಷದಲ್ಲಿ ಹೋಗಿ ಅವನು ಅಗ್ನಿ ರಾಶಿಗೆ ಹೋಗ್ತಾನೋ ಆವಾಗ ಸ್ವಲ್ಪ ಗೋಲ್ಡ್ ರೇಟ್ ಅನ್ನೋದು ಜಾಸ್ತಿ ಆಗುತ್ತೆ. ಗೋಲ್ಡ್ ರೇಟ್ಸ್ ಈ ಸಲ ಚೆನ್ನಾಗೇ ಪ್ರಾಫಿಟ್ ಬರುತ್ತೆ. ಇನ್ನೊಂದು ಮೊದಲೇ ಹೇಳ್ದಂಗೆ ಮಳೆ ಅನ್ನೋದು ಆಗೋ ಜಾಗದಕ್ಕೆ ಆಗೋದು ಕಡಿಮೆ, ಅಂದರೆ ಅಗ್ರಿಕಲ್ಚರಲ್ಲಿಗೆ ಆಗೋದು ಕಡಿಮೆ. ಸೊ ಇದರಿಂದ ಸ್ವಲ್ಪ ಬ್ಯಾಡ್ ಇಂಪ್ಯಾಕ್ಟ್ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಎರಡನೇ ಮನೆಯ ಅಧಿಪತಿ ಶನಿ 3ನೇ ಮನೆಯಲ್ಲಿ, ಅದು ಮಂಗಳನ ಜೊತೆ. ದೇಶದ ಆರ್ಥಿಕತೆ ಅಥವಾ GDP ಅಂತ ಏನು ತೊಗೊಳ್ತೀವಿ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಅಂದರೆ ಹಳೆಯ ವರ್ಷಗಳಿಗೆ ಕಂಪೇರ್ ಮಾಡಿದಾಗ ಅದರದ್ದೊಂದು ಡೇಟಾ ತೊಗೊಂಡು ಈ ವರ್ಷ ಕಂಪೇರ್ ಮಾಡಿದಾಗ ಸ್ವಲ್ಪ ಕಡಿಮೆಯಾಗೇ ಬರುತ್ತೆ. 2ನೇ ಮನೆ ನಮಗೆ ಇನ್ಕಮ್ ಅಥವಾ ಹಣಕಾಸನ್ನು ಇದು ತೋರಿಸಿದಾಗ ಎಕ್ಸ್ಪೋರ್ಟ್ ಅಥವಾ ರಫ್ತು ಅಂತ ಏನು ಹೇಳ್ತೀವಲ್ಲ, ಸೊ ಅದು ಸ್ವಲ್ಪ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಭಾರತ ರಫ್ತು ಮಾಡೋದರಲ್ಲಿ ಈ ಸಲ ಸ್ವಲ್ಪ ಮೇಲುಗೈ ಸಾಧಿಸುತ್ತೆ. ಇನ್ನು ಈ ಫಿನಾನ್ಷಿಯಲ್ ರೆಗ್ಯುಲೇಟರಿ ಅಂತ ಹೇಳ್ತೀವಿ ನಾವು, ಅಂದರೆ ಈ RBI ಅಂತ ತಗೊಂಡ್ರೆ ಹೊಸ ರೂಲ್ಸ್ ಈ ಸಲ ತರ್ತಾರೆ ವಿತ್ ರೆಸ್ಪೆಕ್ಟ್ ಟು ಫಿನಾನ್ಸ್. ಅಂದರೆ ಹಣಕಾಸಿನ ಹೊಸ ರೂಲ್ಸ್, ಹೊಸ ಟ್ಯಾಕ್ಸ್ ಆಗಿರ್ಬೋದು ಅಥವಾ ಲೋನ್ಸ್ ಏನು ತೊಗೊಳ್ತೀವಲ್ಲ ಅದ್ರ ಬಗ್ಗೆ ಹೊಸ ರೂಲ್ಸ್ ಆಗಿರ್ಬೋದು, ಸ್ವಲ್ಪ ಹೊಸ ಬರ್ತಾ ಹೋಗುತ್ತೆ. ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಏನಂದರೆ ಭ್ರಷ್ಟಾಚಾರ ಈ ಸಲ ಜಾಸ್ತಿಯಾಗೇ ಬರುತ್ತೆ. ಸ್ವಲ್ಪ ಭ್ರಷ್ಟರು ಕೂಡ
ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ, ಭ್ರಷ್ಟರ ಬೇಟೆ. ಸೊ ಇದು ನಮಗೆ 2ನೇ ಮನೆ ಆಯಿತು. ಸೊ ಈಗ 3ನೇ ಮನೆಗೆ ಹೋದರೆ, 3ನೇ ಮನೆ ಅಧಿಪತಿ ಕೂಡ ಶನಿನೇ. 3ನೇ ಮನೆ ಅಧಿಪತಿ 3ನೇ ಮನೆಯಲ್ಲೇ, ಅದು ವಾಯುತತ್ವ ಆಗಿದೆ. ವಾಯುತತ್ವ ಆಗಿರೋದ್ರಿಂದ ಸ್ವಲ್ಪ ಏರಿ ಮೀಡಿಯಮ್, ಅಲ್ಲಿ ಸ್ವಲ್ಪ ಯುದ್ಧದ ಭೀತಿ ತೋರಿಸ್ತಾ ಇದೆ. ಅಂದರೆ ಮಿಸೈಲ್ಸ್ ಆಗಿರ್ಬೋದು, ಬಾಂಬಿಂಗ್ ಇನ್ ದ ಏರ್, ಫ್ಲೈಟ್ ಕ್ರ್ಯಾಶಸ್ಸು, ಸೊ ಫ್ಲೈಟ್ಸಲ್ಲಿ ಏನೋ ಬಾಂಬ್ ತಂದು ಹಾಕೋದು, ಸೊ ಆ ಥರದ್ದು ಸ್ವಲ್ಪ ಯುದ್ಧ ಭೀತಿ. ಇದ್ರದ್ದು ಇಂಪ್ಯಾಕ್ಟ್ ಜಾಸ್ತಿ ಇರುತ್ತಾ ಅಂದರೆ ಸ್ವಲ್ಪ ಕಡಿಮೆನೇ ಇರುತ್ತೆ. ಯಾಕೆಂದರೆ ಸ್ವಸ್ಥಾನದಲ್ಲಿ ಶನಿ ಕೂತಿರೋದ್ರಿಂದ ಯಾರೂ ಸ್ವಸ್ಥಾನ ಹಾಳು ಮಾಡ್ಕೊಳ್ಳೋದಿಲ್ಲ, ಸೊ ಸ್ವಂತ ಮನೆಯನ್ನು ಯಾರೂ ಹಾಳು ಮಾಡ್ಕೊಳ್ಳೋದಿಲ್ಲ. ಸೊ ಅದಕ್ಕೋಸ್ಕರ ಇಂಪ್ಯಾಕ್ಟ್ ಅನ್ನೋದು ಕಡಿಮೆ ಇರುತ್ತೆ. ಇನ್ನೊಂದು ಹೇಳಬೇಕಂದ್ರೆ, ಮಂಗಳನ ಜೊತೆ ಶನಿ ಇರೋದ್ರಿಂದ ಸ್ವಲ್ಪ ಈಗೋ ಅನ್ನೋದು ಜಾಸ್ತಿ ಬರುತ್ತೆ. ನಂದು, ನಾನು ಯಾಕೆ ನಿನ್ನ ಮಾತು ಕೇಳಬೇಕು, ಸೊ ಈ ಥರ ಮಾತುಗಳು ಸ್ವಲ್ಪ ಜಾಸ್ತಿನೇ ಬರುತ್ತೆ. ಇದರಿಂದ ಒಂದು ನೆಗೆಟಿವ್ ಇನ್ನೊಂದು ಏನಂತಂದರೆ, ಸ್ವಲ್ಪ ಅವಾಚ್ಯ ಶಬ್ದಗಳು, ಬ್ಯಾಡ್ ವರ್ಡ್ಸ್, ಇದ್ರದ್ದು ಸ್ವಲ್ಪ ಜಾಸ್ತಿನೇ ಪ್ರಯೋಗ ಆಗುತ್ತೆ. ಅದು ಕಾಮನ್ ಮ್ಯಾನಿಂದನೂ ಆಗಿರ್ಬೋದು, ಅಥವಾ ಹೈಯರ್ ಅಥಾರಿಟಿ, ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು ಅಂತ ಏನು ಹೇಳ್ತೀವಲ್ಲ, ಸೊ ಅವರಿಂದನೂ ಸ್ವಲ್ಪ ಈ ಅವಾಚ್ಯ ಶಬ್ದಗಳು ಬರ್ತಾನೆ ಇರುತ್ತೆ, ಫ್ರೀಕ್ವೆಂಟಾಗಿ ಬರ್ತಾನೆ ಇರುತ್ತೆ. ಇನ್ನೊಂದೇನೆಂದರೆ ಟೆಲಿಕಾಮ್ ಇಂಡಸ್ಟ್ರಿ ಅನ್ನೋದು ಸ್ವಲ್ಪ ಹೊಸ ಪ್ಲ್ಯಾನ್ಸ್, ಸ್ಕೀಮ್ಸ್, ಈ ಥರದ್ದು ಹೊಸದೇನಾರ ಒಳಿತಿಗಾಗಿ, ಒಂದು ರೆವಲ್ಯೂಷನ್ಸ್ ಆಗಿ ಹೊಸದು ಈ ಥರದ್ದು ಏನಾರ ತರ್ತಾ ಇರ್ತಾರೆ. ಅದರಿಂದ ಅವ್ರಿಗೆ ಸ್ವಲ್ಪ ಲಾಭ ಕೂಡ ಇದೆ. ಸೊ ಇದು 3ನೇ ಮನೆ ನೋಟ ಆಯಿತು. ಇನ್ನು 4ನೇ ಮನೆಯದಕ್ಕೆ ಹೋಗೋಣ. 4ನೇ ಮನೆ ಅಧಿಪತಿ 5ರಲ್ಲಿ. ಮೇದಿನಿ ಜ್ಯೋತಿಷ್ಯದ ಪ್ರಕಾರ 4ನೇ ಮನೆ ಅಂತ ಹೇಳಿದ್ರೆ ಸ್ವಲ್ಪ ಅಗ್ರಿಕಲ್ಚರ್, ಲ್ಯಾಂಡ್ ಸಂಬಂಧಪಟ್ಟಿದ್ದು ಅಂತ ಹೇಳ್ತೀವಿ. ಸೊ ಹೊಸ ಲ್ಯಾಂಡ್ ಸಂಬಂಧಪಟ್ಟಿರೋ ಒಂದು ಹೊಸ ಕಾಯ್ದೆ ಬರಬಹುದು. ಏನಾರ ಒಂದು ಕನ್ಸ್ಟ್ರಕ್ಷನ್, ಹೋಮ್ ಕನ್ಸ್ಟ್ರಕ್ಷನ್, ಅದಕ್ಕೇನಾರ, ಅಥವಾ ಯಾವುದೇ ಥರದ ಒಂದು ಕನ್ಸ್ಟ್ರಕ್ಷನ್ ಆಗಿರ್ಬೋದು. ಸೊ ಅದಕ್ಕೂ ಯಾವ್ದಾದ್ರು ಹೊಸ ಕಾಯ್ದೆ, ಹೊಸ ರೂಲ್ಸ್ ಈ ಥರದ್ದು ಬರ್ತಾ ಹೋಗುತ್ತೆ. ಇದು ಒಂಥರಕ್ಕೇನೆಂದರೆ, ಈ ಮಾಫಿಯಾ ಅಥವಾ ಏನು ಭೂ ಕಬಳರು ಅಂತ ಹೇಳ್ತಾರಲ್ಲ, ಅವ್ರ ಮೇಲೆ ಒಂದು ಸ್ವಲ್ಪ ಟೈಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅವ್ರ ಮೇಲೂ ಸ್ವಲ್ಪ ಇಂಪ್ಯಾಕ್ಟ್ ಆಗತ್ತೆ. ಒಂದು ಬ್ಯಾಡ್ ಇಂಪ್ಯಾಕ್ಟ್ ಏನಂತಂದರೆ, ಸ್ವಲ್ಪ ಈ ನ್ಯಾಚುರಲ್ ಫರ್ಟೈಲ್ ಲ್ಯಾಂಡ್, ಸೊ ಇದು ಸ್ವಲ್ಪ ಹೋಗ್ತಾ ಬರುತ್ತೆ. ಅಂದರೆ ಮಳೆಯಿಂದ ಆಗಿರ್ಬೋದು, ಅಥವಾ ಭೂಕುಸಿತ ಆಗಿರ್ಬೋದು, ಏನಾರ ಆಗಿರ್ಬೋದು. ಬಟ್ ಅಥವಾ ಲ್ಯಾಂಡ್ ಏನಂತಾರೆ, ಒಂದು ಕಲ್ಟಿವೇಟೆಡ್ ಲ್ಯಾಂಡ್ ಅಥವಾ ಒಂದು ಫರ್ಟೈಲ್ ಲ್ಯಾಂಡ್ ಅಂತ ಏನು ಹೇಳ್ತೀವಿ, ಅದು ಸ್ವಲ್ಪ ನಾಶ ಆಗ್ತಾ ಹೋಗುತ್ತೆ. ಒಂದು ಒಳ್ಳೆಯ ಸಂಗತಿ ಏನಂತಂದರೆ, ಹೊಸ ಆವಿಷ್ಕಾರಗಳಾಗತ್ತೆ. ಅದರಲ್ಲೂ ಇದರಲ್ಲಿ ಸ್ವಲ್ಪ ಪ್ರಿಡಾಮಿನೆಂಟಾಗಿ ತೋರಿಸ್ತಾ ಇರೋದಂದರೆ ಸಮುದ್ರದ ಒಳಗಿನ ಆವಿಷ್ಕಾರ. ಇಷ್ಟು ದಿನ ಹೊರಗಡೆ ಆವಿಷ್ಕಾರ ಮಾಡಿದ್ದಾಯಿತು, ಈ ಸಲ ಸಮುದ್ರದ ಒಳಗಿನ ಆವಿಷ್ಕಾರ. ಇಲ್ಲೇನೋ ಒಂದು ಹೊಸ ನನಗೆ ಮುತ್ತು ಸಿಕ್ತು, ಪರ್ಲ್ ಸಿಕ್ತು, ಅಥವಾ ಇಲ್ಲೇನೋ ಕ್ರೂಡ್ ಆಯಿಲ್ ಸಿಕ್ತು. ಸೊ ಆ ಥರ ಹೊಸದೇನೋ ಒಂದು ಆವಿಷ್ಕಾರ ಆಗ್ತಾ ಹೋಗುತ್ತೆ. ಸೊ ಇದು 4ನೇ ಮನೆ ಆಯಿತು. ಸೊ ಹಾಗೆ ಮುಂದೆ ಹೋದರೆ 5ನೇ ಮನೆ. 5ನೇ ಮನೆ ಅಧಿಪತಿ ಮಂಗಳ 3ನೇ ಮನೆಯಲ್ಲಿ. ಇದು ಒಂದು ಲೀಡರ್ನ ಒಂದು ಚೇಂಜನ್ನು ತೋರಿಸುತ್ತೆ. ನಮಗೆ ಗೊತ್ತು, ಎಲೆಕ್ಷನ್ ಎಲ್ಲ ಬರ್ತಾ ಇದೆ, ಲೀಡರ್ ಚೇಂಜ್ ಆಗೇ ಆಗ್ಬೋದು. ಬಟ್ ಎಲೆಕ್ಷನ್ ಆದಮೇಲೆ ಕೂಡ ಲೀಡರ್ ಸ್ವಲ್ಪ ಚೇಂಜ್ ಆಗೋ ಒಂದು ಇಂಡಿಕೇಶನ್ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಆಮೇಲೆ ಒಳಜಗಳದಿಂದ ಒಬ್ಬ ರಾಜನಿಗೆ ಕುತ್ತು, ಒಳಜಗಳದಿಂದ ಆಗಿರೋ ಕುತ್ತಿಗೆ ಆಪೋಸಿಷನ್ ಪಾರ್ಟಿ ಅದನ್ನು ಸ್ವಲ್ಪ ಅಡ್ವಾಂಟೇಜಾಗಿ ತೊಗೊಳ್ತಾರೆ. ಸೊ ನಾನಿಲ್ಲಿ ಯಾರ ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಅಪೋಸಿಷನ್ ಪಾರ್ಟಿ ಇದನ್ನು ಪಾಸಿಟಿವ್ ಆಗಿ ತೊಗೊಂಡು ಸ್ವಲ್ಪ ಈ ಏನಂತಾರೆ ಪೋಕ್ ಮಾಡೋದು ಅಂತ ಹೇಳ್ತಾರೆ. ಅಂದರೆ ಎಲ್ಲದಕ್ಕೂ ಮೂಗು ತೋರಿಸೋದು, ಏನೋ ಒಂದು ಸ್ಟೇಟ್ಮೆಂಟ್ ಕೊಡೋದು, ಕಾಲು ಎಳೆಯೋದು. ಸೊ ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ.
ಸ್ವಲ್ಪ ಈ ಟೆಕ್ನಾಲಜಿ ಕಾಂಟ್ರಿಬ್ಯೂಷನ್ ತಂತ್ರಜ್ಞಾನ, ಹೊಸ ತಂತ್ರಜ್ಞಾನ ಭಾರತ ಪ್ರಪಂಚಕ್ಕೆ ಕೊಡುತ್ತೆ. ಇದೇ ಥರ ಹೊಸ ಸ್ಯಾಟಿಲೈಟ್ ಆಗ್ಬೋದು, ಬಾಹ್ಯಾಕಾಶಕ್ಕೆ ಏನಾರ ಒಂದು ಕೊಡುಗೆ ಇರ್ಬೋದು, ಅದು ಈ ವರ್ಷ ಆಗತ್ತೆ, ಅದು ಸಕ್ಸಸ್ ಕೂಡ ಆಗತ್ತೆ. ಒಂದು ಕೆಟ್ಟ ಸಂಗತಿ ಅಥವಾ ಒಂದು ದುಃಖದ ಸಂಗತಿ ಏನಂದರೆ, ಈ ಹಾರ್ಟ್ ಅಟ್ಯಾಕ್ಸ್ ಅಥವಾ ಹಾರ್ಟ್ ಫೇಲ್ಯೂರ್ಸ್ ಅದು ಸ್ವಲ್ಪ ಜಾಸ್ತಿ ಆಗತ್ತೆ ಈ ವರ್ಷ. ಅದು ಈ ಮಿಡ್ ಏಜ್ ಪೀಪಲ್, ಒಂದು 30, 40, 45 ಈ ರೇಂಜಲ್ಲಿರೋ ಜನಗಳಲ್ಲೇ ಸ್ವಲ್ಪ ಜಾಸ್ತಿ ಅದು ಕಾಣಿಸ್ಕೊಳ್ಳುತ್ತೆ. ಸೊ ಇದೊಂದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಇನ್ನು 6ನೇ ಮನೆಗೆ ಹೋಗೋಣ. 6ನೇ ಮನೆ ಅಧಿಪತಿ ಶುಕ್ರ 4ರಲ್ಲಿ, ಅದು ಜಲತತ್ವದಲ್ಲಿ. ಇದು ಹೆಂಗಂತಂದರೆ, ಕಷ್ಟಪಟ್ಟು ದುಡ್ದು ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ. ನಮಗೆ ಏನೇ ಇನ್ಕಮ್ ಬರ್ಬೋದು, ಅದನ್ನು ನೀರಲ್ಲಿ ಬಿಟ್ಟಂಗೆ, ಕೊನೆ ಕೈಯಲ್ಲಿ ಏನೂ ಉಳಿಯಲ್ಲ. ಸೊ ಇದರಿಂದ ಏನಾಗುತ್ತೆ, ಸ್ವಲ್ಪ ಜಾಬ್ ಕಟ್ಸ್, ಈಗ ಆಲ್ರೆಡಿ ರಿಸೆಷನ್ ಅನ್ನೋದು ನಡೀತಾ ಇದೆ, ಇನ್ನೊಂದು ಸ್ವಲ್ಪ ಅದ್ರ ಇಂಪ್ಯಾಕ್ಟ್ ಬಿಸಿ ಜಾಸ್ತಿನೇ ತೋರಿಸುತ್ತೆ ಈ ವರ್ಷ. ಸ್ವಲ್ಪ ಜಾಬ್ ಕಟ್ಸ್ ಇರ್ಬೋದು, ಅಥವಾ ಕಡಿಮೆ ಸಂಬಳ ಕೊಡೋದಿರ್ಬೋದು, ಆ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಇನ್ನೊಂದೇನೆಂದರೆ, ಈ ಪೌರ ಕಾರ್ಮಿಕರು ಅಥವಾ ಬ್ಲೂ ಕಾಲರ್ ಜಾಬ್ಸ್ ಅಂತ ಹೇಳ್ತೀವಿ. ಸೊ ಅವ್ರಿಗೆ ಸ್ವಲ್ಪ ಹೊಸ ಆಪರ್ಚುನಿಟೀಸ್ ಬರೋದು, ಅವ್ರಿಗೆ ಸ್ವಲ್ಪ ಜಾಸ್ತಿ ತೊಗೊಳ್ಳೋದು, ಅವರಿಗೆ ಪರ್ಮನೆಂಟ್ ಮಾಡ್ಕೊಳ್ಳೋದು. ಸೊ ಈ ಥರದ್ದು ಅವ್ರಿಗೆ ಸ್ವಲ್ಪ ಜಾಸ್ತಿ ಪ್ರಾಮುಖ್ಯತೆ ಬರುತ್ತೆ. ಇದು ಯಾತಕ್ಕೆ ಅಂದರೆ, ಶನಿ ಮಂತ್ರಿ ಆಗಿರೋದ್ರಿಂದ. ಸೊ ಶನಿ ನಾವು ಕಾಮನ್ ಮ್ಯಾನ್ಗೆ ಹೇಳ್ತೀವಿ. ಸೊ ಅದು ಮಂತ್ರಿ ಆಗಿರೋದ್ರಿಂದ ಬ್ಲೂ ಕಾಲರ್ ಜಾಬ್ಸ್ಗೆ ಸ್ವಲ್ಪ ಹೊಸ ಆಪರ್ಚುನಿಟೀಸ್ ಬರುತ್ತೆ. ಇನ್ನು ಮುಂದಿನ ಮನೆ 7ನೇ ಮನೆ ನೋಡೋಣ. 7ನೇ ಮನೆ ಅಧಿಪತಿ ಬುಧ 5ರಲ್ಲಿ, ಅದು ವಕ್ರಿಯಾಗಿ. ತಮಿಳಲ್ಲಿ ಒಂದು ಗಾದೆ ಇದೆ, ಶನಿ ಕೆಟ್ಟವನಾದರೂ ಹೆಂಗೋ ತಡ್ಕೊಬೋದಂತೆ, ಆದರೆ ಬುಧ ಕೆಟ್ಟವನಾದರೆ ಹೆಂಗಪ್ಪ ತಡ್ಕೊಳ್ಳಿ ಅಂತ. ಯಾಕೆಂದರೆ ಬುಧಂಗೆ 7 ಪೋರ್ಟ್ಫೋಲಿಯೋ ಬುಧ ಜಾಸ್ತಿ ಇನ್ಫ್ಲೂಯೆನ್ಸ್ ಮಾಡ್ತಾನೆ. ಬುಧ ವಾಕ್ಚಾತುರ್ಯ, ಎಲ್ಲದೂ ಸಣ್ಣ ಯುದ್ಧಗಳಾಗೋದು ಮಾತಿನಿಂದನೇ. ಒಂದು ಸಣ್ಣ ಮಾತಾಡ್ಕೊಂಡು ಡಿಶುಮ್ ಫುಲ್ ಯುದ್ಧ. ಸೊ ಬುಧ ಕೆಟ್ಟವನಾದರೆ ಹೆಂಗೆ ತಡ್ಕೊಳ್ಳೋದಪ್ಪ ಅಂತ ಹೇಳ್ತಾರೆ. ಸೊ ಈ ಸಲ ಬುಧ ಕೆಟ್ಟವನಾಗಿದ್ದಾನೆ. ಸೊ ಇದರಿಂದ ದೇಶಕ್ಕೆ ಸ್ವಲ್ಪ ಈ ವರ್ಬಲ್ ಥ್ರೆಟ್ಸ್, ಅಂದರೆ ಧಮಕಿ ಹಾಕೋದು, ಫಾರಿನ್ ದೇಶಗಳು ಸ್ವಲ್ಪ ಧಮಕಿ ಹಾಕೋದು, ವರ್ಬಲ್ ಟಾಕ್ಸ್, ಇದೆಲ್ಲ ಸ್ವಲ್ಪ ಬರ್ತಾ ಇರುತ್ತೆ. ಇದರಿಂದ ಎಲ್ಲೋ ಒಂದು ಸ್ವಲ್ಪ ಭಾರತಕ್ಕೆ ಒಂದು ಥರದ ಇಂಪ್ಯಾಕ್ಟ್ ಕೂಡ ಆಗುತ್ತೆ, ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗುತ್ತೆ. ಸೊ ಇದೊಂದು ಸ್ವಲ್ಪ ಅಲ್ಲಿ ಕಂಡು ಬರ್ತಾ ಇರುತ್ತೆ. ಇನ್ನೊಂದು ಒಳ್ಳೆಯ ಸಂಗತಿ ಏನಂದರೆ, ಫಾರಿನ್ ಮಿನಿಸ್ಟ್ರಿ ಏನಂತಾರೆ, ಅವರು ಹೊರ ದೇಶದ ಜೊತೆ ಒಂದು ಒಪ್ಪಂದ ಮಾಡ್ಕೊತಾರೆ. ಈ ಹೇಗಿದೆ ನಾವು ಟ್ರೀಟಿ ಅಂತ ಹೇಳ್ತೀವಿ, ಅಥವಾ ಏನೋ ಒಂದು ಒಪ್ಪಂದ ಅಂತ ಹೇಳ್ತೀವಿ, ಯಾವುದೋ ಒಂದು ವ್ಯವಹಾರ ಕಾರಣಕ್ಕಿರ್ಬೋದು, ಅದೊಂದು ಒಪ್ಪಂದ ಆಗುತ್ತೆ, ಅದೊಂದು ದೊಡ್ಡ ನ್ಯೂಸ್ ಕೂಡ ಆಗುತ್ತೆ. ಆಮೇಲೆ ವ್ಯವಹಾರ ಕೂಡ ಹೊರ ದೇಶಗಳ ಜೊತೆ ಸ್ವಲ್ಪ ಸುಧಾರಿಸುತ್ತೆ, ಚೆನ್ನಾಗೇ ಆಗಿಬರುತ್ತೆ ಈ ಸಲ. ಇನ್ನು 8ನೇ ಮನೆ ನೋಡೋಣ. 8ನೇ ಮನೆ ಸ್ವಲ್ಪ ಸೀಕ್ರೆಟ್, ಹೌಸ್ ಆಫ್ ಸೀಕ್ರೆಸಿ ಅಂತ ಕರಿತೀವಿ, ಸ್ವಲ್ಪ ಸೀಕ್ರೆಟ್ ಮನೆ. ಸೊ ಇದರ ಅಧಿಪತಿ ಚಂದ್ರ 4ನೇ ಮನೆಯಲ್ಲಿ, ಅದು ಜಲತತ್ವದಲ್ಲಿ. ಚಂದ್ರೋ ಮನಸೋ ಜಾತಃ ಅಂತ ಕರಿತೀವಿ, ಮನಸ್ಸಿಗೆ ಚಂದ್ರನೇ ರಿಲೇಟೆಡ್. ಅದು ಜಲತತ್ವದಲ್ಲಿ ಕೂತಿದ್ದೇನೆ. ಸ್ವಲ್ಪ ಜನ ಹೇಳಿದ ಮಾತು ಕೇಳದೇ ಇರೋ ಥರ, ಡೈರೆಕ್ಟಾಗಿ ಹೇಳ್ಬೇಕಂದ್ರೆ ಸ್ವಲ್ಪ ಹುಚ್ಚುಚ್ಚಾಗಿ ಆಡ್ತಿರ್ತಾರೆ, ನೀನು ಅಂದರೆ ಹೋಗಲು ಅನ್ನೋ ಥರ. ಸೊ ಅದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿ ಜಾಸ್ತಿ ಪರಿಣಾಮ ಬೀಳುತ್ತೆ ದೇಶಕ್ಕೂ ಮತ್ತು ಆ ಮನೆಗೂ. ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಇದೆ. ಒಂದೇನಂತಂದರೆ, ಯಾವುದಾರ ಒಂದು ಧರ್ಮದಲ್ಲಿ ಹೊಸ ರೂಲ್ಸ್, ಏನೋ ಒಂದು ಹೊಸ ತಿದ್ದುಪಡಿ, ಏನೋ ಒಂದು ಹೊಸ ಕಾನೂನು, ಧರ್ಮದ ವಿಚಾರದಲ್ಲಿ ಯಾವುದಾರ ಧರ್ಮ ಆಗಿರ್ಬೋದು, ಆ ಥರದ್ದೊಂದು ಹೊಸ ತಿದ್ದುಪಡಿ ಅಥವಾ ಹೊಸ ರೂಲ್ಸ್ ಬರುತ್ತೆ ಈ ಸಲ. ಒಂದು ಇದರಲ್ಲೂ ಸ್ಯಾಡ್ ಅಥವಾ ದುಃಖದ ಸಂಗತಿ ಅಂತಂದರೆ, ಯಾರೋ ಒಂದು ಆರ್ಮಿ ರಿಲೇಟೆಡ್ ಪರ್ಸನ್, ಯಾವುದಾರ ಆಗಿರ್ಬೋದು, ನೇವಿ
ಏರ್ಫೋರ್ಸ್, ಯಾರೋ ಒಬ್ಬರು ದೇಶ ಕಾಯುವ ಒಬ್ಬ ಸೋಲ್ಜರ್, ಒಳ್ಳೆ ಹೆಸರು ಮಾಡಿರೋವಂಥ ಒಬ್ಬ ಆರ್ಮಿ ಪರ್ಸನ್ನ ನಾವು ಈ ಸಲ ಕಳ್ಕೊಳ್ಳೋ ಸಾಧ್ಯತೆ ಇದೆ. ಅದೊಂದು ಸ್ವಲ್ಪ ದುಃಖದ ಸಂಗತಿ. ಇದರಿಂದ ದೇಶಕ್ಕೂ ಕೂಡ ಒಂದು ಸ್ವಲ್ಪ ಶೋಕಾಚರಣೆ ಅನ್ನೋದು ಒಂದು ಸ್ವಲ್ಪ ಮನೆ ಮಾಡುತ್ತೆ. ಇನ್ನು 9ನೇ ಮನೆಗೆ ಹೋಗೋಣ. 9ನೇ ಮನೆ ಅಧಿಪತಿ ಸೂರ್ಯ 4ನೇ ಮನೆಯಲ್ಲಿ, ಅದು ರಾಹು ಜೊತೆ. ಸ್ವಲ್ಪ ಜನಕ್ಕೆ ಟ್ರಾವೆಲಿಂಗ್, ಸುಮ್ಮನೆ ಸುತ್ತಾಡ್ತಾ ಇರೋದು, ಅದು ಈ ಧಾರ್ಮಿಕ ಕ್ಷೇತ್ರಗಳು ಅಂತಲ್ಲ, ಸುಮ್ಮನೆ ಸುತ್ತಾಡ್ತಾ ಇರೋದು, ಆರಾಮಾಗಿ ಮೋಜು ಮಸ್ತಿ, ಇದೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಈ ಟ್ರಾವೆಲಿಂಗ್ ಇಂಡಸ್ಟ್ರಿ ಅನ್ನೋದು ಸ್ವಲ್ಪ ಅದು ಬೂಮಲ್ಲಿರುತ್ತೆ. ಇನ್ನೊಂದೇನೆಂದರೆ ರಾಹು ಇರೋದರಿಂದ ಸ್ವಲ್ಪ ಈ ರೂಮರ್ಸ್, ಏನೋ ಒಂದು ಗಾಳಿ ಮಾತು ಅಂತ ಹೇಳ್ತೀವಲ್ಲ, ಅದು ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಏನೋ ಒಂದು ರೂಮರ್ಸ್ ಅನ್ನೋದೇ ಈ ಸಲ ಫುಲ್ಲು, ಈ ವರ್ಷ ಪೂರ್ತಿ ಅವ್ರು ಹಂಗಂದ್ರಂತೆ ಇವ್ರು ಹಿಂಗಂದ್ರಂತೆ, ಬರೀ ಆ ಥರ ರೂಮರ್ಸ್. ಸ್ವಲ್ಪ ಈ ಏರೋಪ್ಲೇನ್ ಇಂಡಸ್ಟ್ರಿ ಅದನ್ನು ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಇನ್ವೆಸ್ಟರ್ಸ್ ಬರ್ತಾರೆ, ಇನ್ವೆಸ್ಟ್ಮೆಂಟ್ಸ್ ಕೂಡ ಆಗುತ್ತೆ. ಆ ಇಂಡಸ್ಟ್ರಿ ಸ್ವಲ್ಪ ಬೂಮಾಗಿ ಬರುತ್ತೆ ಈ ಸಲ. ಇನ್ನು 10ನೇ ಮನೆಯಲ್ಲಿ ಕೇತು ಕೂತ್ಕೊಂಡಿದ್ದಾನೆ. ಆಮೇಲೆ 10ನೇ ಮನೆಯ ಅಧಿಪತಿ 5ನೇ ಮನೆಯಲ್ಲಿ. ಇದು ಸ್ವಲ್ಪ ಈ ಬ್ಯಾಡ್ ಹೆಲ್ತ್, ಸ್ವಲ್ಪ ಹೆಲ್ತ್ ನೆಗೆಟಿವ್ ಇಂಪ್ಯಾಕ್ಟ್ ತೋರಿಸುತ್ತೆ. ಯಾರಿಗೆ 10ನೇ ಮನೆ ಅಂತಂದರೆ ಸ್ವಲ್ಪ ಈ ಗೌರ್ಮೆಂಟ್ ಅಫಿಷಿಯಲ್ಸ್, ಒಂದು ಹೆಡ್ ಆಫ್ ದ ಗೌರ್ಮೆಂಟ್ ಯಾರಾಗಿರ್ಬೋದು, ಸೆಂಟ್ರಲಲ್ಲಾಗಿರ್ಬೋದು, ಸ್ಟೇಟಲ್ಲಾಗಿರ್ಬೋದು, ಸ್ವಲ್ಪ ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಹಿನ್ನಡೆ, ಅದನ್ನು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಒಂದು ಒಳ್ಳೆಯ ಸಂಗತಿ ಅಂತಂದರೆ ಗೌರ್ಮೆಂಟ್ ಸ್ವಲ್ಪ ಜಾಸ್ತಿ ಟೆಕ್ನಾಲಜಿನ ಸಪೋರ್ಟ್ ಮಾಡಿ, ಟೆಕ್ನಾಲಜಿನ ಕೂಡ ಸಪೋರ್ಟ್ ಮಾಡುತ್ತೆ, ಅದನ್ನು ರನ್ ಮಾಡೋಕ್ಕೆ ಟೆಕ್ನಾಲಜಿಯಿಂದನೂ ಅದು ಸಪೋರ್ಟ್ ತೊಗೊಳುತ್ತೆ. ಫಾರ್ ಎಕ್ಸಾಂಪಲ್ ಈಗ ಡಿಜಿಟಲ್ ಇಂಡಿಯಾ ಆಗಿರ್ಬೋದು, ಮೇಕ್ ಇನ್ ಇಂಡಿಯಾ ಆಗಿರ್ಬೋದು, ಆ ಥರ ಸ್ವಲ್ಪ ಟೆಕ್ನಾಲಜಿಗೆ ಜಾಸ್ತಿ ಒಲವು ಕೊಡುತ್ತೆ, ಅದರಿಂದ ಸಪೋರ್ಟ್ ಕೂಡ ತೊಗೊಳುತ್ತೆ. ಸೊ ಅದೊಂದು ಒಳ್ಳೆಯ ಸಂಗತಿ. ತುಂಬ ರಿಮಾರ್ಕಬಲ್ ಕೆಲಸಗಳು ಈ ವರ್ಷ ಶಂಕುಸ್ಥಾಪನೆ ಆಗುತ್ತೆ, ಇಲ್ಲ ಈ ವರ್ಷ ಕಾರ್ಯರೂಪಕ್ಕೂ ಬರುತ್ತೆ. ಈ ವರ್ಷದಿಂದ ಸ್ಟಾರ್ಟ್ ಆಗ್ಬೋದು. ಮುಂದೆ ಯಾವತ್ತೋ ಒಂದಿನ ನೋಡಿದಾಗ ಇಲ್ಲಪ್ಪ 24ರಲ್ಲಿ ಸ್ಟಾರ್ಟ್ ಆಗಿದ್ದು ಅಂತ ಒಂದು ರಿಮಾರ್ಕಬಲ್, ತುಂಬ ದೇಶಕ್ಕೆ ಅಥವಾ ರಾಜ್ಯಕ್ಕೆ ಒಳ್ಳೆಯದಾಗುವಂಥ ಕೆಲಸಗಳು ಈ ವರ್ಷ ಸ್ಟಾರ್ಟ್ ಆಗುತ್ತೆ. ಇನ್ನು 11ನೇ ಮನೆ. 11ನೇ ಮನೆ ನಮಗೆ ಜನರಲಾಗಿ ಇನ್ಕಮನ್ನು ತೋರಿಸುತ್ತೆ. ಇನ್ಕಮ್ ಫ್ರಮ್ ಫಾರಿನ್, ಬೇರೆ ದೇಶಗಳಿಂದ ಇನ್ಕಮ್ ಬರುತ್ತಾ ಅಂತ ಇದು ಸ್ವಲ್ಪ ಜಾಸ್ತಿಯಾಗಿ ತೋರಿಸುತ್ತೆ. ಇದನ್ನು ನೋಡ್ತಾ ಹೋದರೆ ಶುಕ್ರ ಅಧಿಪತಿ, ಶುಕ್ರ 4ನೇ ಮನೇಲಿ ಕೂತ್ಕೊಂಡಿದ್ದಾನೆ. ಸೊ ಸ್ವಲ್ಪ ಇನ್ಕಮ್ ಚೆನ್ನಾಗೇ ಇರುತ್ತೆ. ನಾನು ಮೊದಲೇ ಹೇಳ್ದಂಗೆ ಸ್ವಲ್ಪ ರಫ್ತೆಲ್ಲ ಮಾಡಿದೆ, ಅದರಿಂದ ಇನ್ಕಮ್ ಬರುತ್ತೆ. ಆಮೇಲೆ ಈ ಸಲ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಕೂಡ ನಮಗೆ ಚೆನ್ನಾಗಿ ಬರುತ್ತೆ. ಲಾಸ್ಟ್ ಇಯರೆಲ್ಲ ಸ್ವಲ್ಪ ಈ ಕಡೆ ಬಂದರು, ಈ ಸಲ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಬರುತ್ತೆ ಇನ್ಕಮ್ ಫ್ರಮ್ ದ ಫಾರಿನ್. ಈ ಸ್ಟಾಕ್ ಮಾರ್ಕೆಟ್ಸ್ ಅನ್ನೋದು ಸ್ವಲ್ಪ ಚೆನ್ನಾಗೇ ಓಡುತ್ತೆ. ಅಂದರೆ ವರ್ಷ ಪೂರ್ತಿ ಚೆನ್ನಾಗೇ ಇರುತ್ತೆ ಅಂತಲ್ಲ, ವರ್ಷದ 12 ತಿಂಗಳು ಅಂತ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ತಿಂಗಳು ಸ್ವಲ್ಪ ಮೇಲೆ ಇರುತ್ತೆ. ಹಾಗಂತೇಳಿ ಎಲ್ಲರೂ ಸ್ಟಾಕ್ಸ್ಗೆ ಹಾಕ್ಕೊಂಡು ಹೋಗಬೇಡಿ. ಸ್ವಲ್ಪ ನಿಮ್ಮ ಜಾತಕಗಳನ್ನು ತೋರಿಸ್ಕೊಂಡು ಅದಕ್ಕೆ ಮ್ಯಾಚ್ ಮಾಡ್ಕೊಂಡು ಆ ಸಮಯದಲ್ಲಿ ಹಾಕಿ. ಎಲ್ಲರೂ ಸ್ಟಾಕ್ಸ್ಗೆ ಹಾಕ್ಬಿಟ್ಟು, ಯಾಕಂದರೆ ಅದು ಮೇಲೂ ಹೋಗುತ್ತೆ ಕೆಳಗೂ ಬರುತ್ತೆ. ಆಮೇಲೆ ಅವರೇ ಹೇಳ್ತಾರಲ್ಲ ಅದೇನೋ ರಿಸ್ಕ್ ಓರಿಯೆಂಟೆಡ್ ಅಂತ. ಸೊ ಸ್ವಲ್ಪ ನೋಡ್ಕೊಂಡು ಹಾಕಿ. ಇನ್ನೊಂದೇನೆಂದರೆ ಖನಿಜಗಳು, ಮೆಟಲ್ ಓರ್, ಐರನ್, ಸ್ಟೀಲ್, ಕಾಪರ್, ಬ್ರಾಸ್, ಈ ಥರದ್ದೆಲ್ಲ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಈ ಸಲ. ಹಾಗೆ ಅದರದ್ದು ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಈ ಮನೆ ಕಟ್ಟಕ್ಕೆ ಕಬ್ಬಣ ಅದೆಲ್ಲ ಆಗಬೇಕಾಗತ್ತಲ್ಲ, ಅದೆಲ್ಲ ಜಾಸ್ತಿ ಆಗುತ್ತೆ ಈ ಸಲ ಹೈ ಡಿಮ್ಯಾಂಡ್ ಆ್ಯಂಡ್ ಹೈ ಪ್ರೈಸ್. ಇದು 11ನೇ ಮನೆಯದಾಯಿತು. ಈಗ 12ನೇ ಮನೆ ಹೋಗೋಣ. 12ನೇ ಮನೆ ಅಧಿಪತಿ ಮಂಗಳ 3ನೇ ಮನೆಯಲ್ಲಿ, ರಾಜ ಕೂಡ. ಇದು ಒಂದು ಬ್ಯಾಡ್ ಇಂಪ್ಯಾಕ್ಟ್ ಏನಂತಂದರೆ ಆನ್ಲೈನ್ ಫ್ರಾಡ್ಸ್, ತುಂಬ ಆನ್ಲೈನ್ ಫ್ರಾಡ್ಸ್ ಆಗ್ತಾ ಇರುತ್ತೆ. ಸ್ವಲ್ಪ ಹುಷಾರಾಗಿರಿ.
ಯಾವುದೇ ಒಂದು ವ್ಯವಹಾರ ಆನ್ಲೈನ್ ಮಾಡುವಾಗ ಸ್ವಲ್ಪ ಹುಷಾರಾಗಿರಿ. ಇನ್ನೊಂದು ಬ್ಯಾಡ್ ಇಂಪ್ಯಾಕ್ಟ್ ಏನಂತಂದರೆ ಆಕ್ಸಿಡೆಂಟ್ಸ್. ಜನರಲಾಗಿ ಆಕ್ಸಿಡೆಂಟ್ಸ್ ಆಗುವಾಗ ಈ ಅಗ್ನಿ ಅನ್ನೋದಿರೋದಿಲ್ಲ ಅಥವಾ ಫೈರ್ ಅನ್ನೋದಿರೋದಿಲ್ಲ. ಈ ಸಲ ಬೆಂಕಿ ಅವಘಡಗಳೇ ಜಾಸ್ತಿ. ಎಲ್ಲೋ ಒಂದು ಕಡೆ ಬೆಂಕಿ ಹತ್ಕೊಳ್ಳೋದು, ಕಾಡ್ಗಿಚ್ಚಿರ್ಬೋದು, ಮಳೆ ಇಲ್ದಲೆ ಕಾಡ್ಗಿಚ್ಚಿರ್ಬೋದು. ಸೊ ಈ ಥರ ಫೈರ್ ಆಕ್ಸಿಡೆಂಟ್ಸ್ ಜಾಸ್ತಿ ಈ ವರ್ಷ. ಸೊ ಸ್ವಲ್ಪ ಹುಷಾರಾಗಿರಿ. ಇನ್ನೊಂದೇನೆಂದರೆ ಈ ಹಾಸ್ಪಿಟಲ್ ಇಂಡಸ್ಟ್ರಿ ಮತ್ತು ಫಾರ್ಮಾ ಅಥವಾ ಮೆಡಿಕಲ್ ಇಂಡಸ್ಟ್ರಿ, ಇವ್ರಿಗೆ ಸ್ವಲ್ಪ ಪ್ರಾಫಿಟಬಲ್ ಇದೆ. ಎಲ್ಲ ಹೇಳಿದ್ಮೇಲೆ ಸ್ವಲ್ಪ ಅವರಿಗೆ ಅಲ್ಪ ಪ್ರಾಫಿಟ್ಟು. ಸೊ ಹಾಸ್ಪಿಟಲ್ ಇಂಡಸ್ಟ್ರಿ ಮತ್ತು ಮೆಡಿಕಲ್ ಇಂಡಸ್ಟ್ರಿ ಅನ್ನೋದು ಸ್ವಲ್ಪ ಪ್ರಾಫಿಟ್ ಮಾಡ್ತಾರೆ. ಅದು ನೆಗೆಟಿವ್ ಆಗೋ ಪಾಸಿಟಿವ್ ಆಗೋದು ಬೇಡ, ಸೆಕೆಂಡ್ರಿ. ಸೊ ಅದು ಸ್ವಲ್ಪ ಪಾಸಿಟಿವ್ ಆಗಿರುತ್ತೆ. ಇದಿಷ್ಟು 12 ಮನೆಗಳ ಒಂದು ಫಲವಾಗಿತ್ತು ನಮ್ಮ ದೇಶಕ್ಕೆ ಹೆಂಗಿರುತ್ತೆ ಅಂತ. ಸೊ ಇದರಲ್ಲಿ ಹೇಳಿರೋವಂಥ ನೆಗೆಟಿವ್ ಎಲ್ಲ ಪಾಸಿಟಿವ್ ಆಗೇ ಟರ್ನ್ ಆಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು.